ಹರಿ ಓಂ. ನನ್ನ ಸೌಭಾಗ್ಯ ಅಥವಾ ಇದು ನನ್ನ ಭಾಗ್ಯ ಅಥವಾ ನನ್ನ ನನ್ನ ಸಂಪರ್ಕದಲ್ಲಿರೋರು ಭಾಗ್ಯನೋ ಏನೋ ಗೊತ್ತಿಲ್ಲ. ನಾನು ಗೋಕರ್ಣ ಕ್ಷೇತ್ರದಲ್ಲಿ ಇದ್ದೀನಿ, ತಮಗೆಲ್ಲ ಗೊತ್ತು. ಯಾಕೆ ಇದ್ದೀನಿ ಅದು ಆಮೇಲೆ ಮಾತಾಡೋಣ. ಬಟ್ ನಾನು ಇದ್ದೀನಿ ಗೋಕರ್ಣ ಕ್ಷೇತ್ರದಲ್ಲಿ. ನನಗೆ ನನ್ನ ಸಂತ ಸಂಗತ ಸತ್ಸಂಗ ಯೂಟ್ಯೂಬ್ದ ಬಗ್ಗೆ ಇವತ್ತು ಭೋಜನ ಮಾಡ್ಬೇಕಾದ್ರೆ ಗುರುಗಳ ಹತ್ರ ಮಾತಾಡಿದೆ. ನಂದು ಮಾಡ್ಕೊಳ್ಳೋ 4 ಜನಕ್ಕೆ ಗೊತ್ತಾಗಲಿ. ಯಾಕಂದರೆ ಸನಾತನ ಯಾಕೆ ಉಳಿದಿದೆ, ಸನಾತನ ನಮ್ಮ ದೇಶದಲ್ಲಿ ಹೆಂಗೆ ಉಳಿತಾ ಇದೆ. ಯಾಕಂದರೆ ಈ ಗುರುಕುಲಗಳು ಇಂಥದ್ರಿಂದಲೇ ಸನಾತನ ಮತ್ತು ವೇದಗಳು ಉಳಿದಿರೋದು. ಅದನ್ನು ಪ್ರಚಾರ ಆಗಬೇಕು. ಯಾಕಂದರೆ ಏನಾಗ್ತಾಯಿದೆ, ನಾವು ನಮ್ಮಲ್ಲೇ ಮಾಡ್ತಾ ಇದ್ದೀವಿ. ಅದನ್ನು ನಾವು ಪ್ರಚಾರ ಮಾಡ್ತಾ ಇಲ್ಲ. ಸನಾತನ ಯಾಕೆ ಉಳಿತಾ ಇದೆ ಅಂತ ಹೇಳ್ತಾ ಇಲ್ಲ. 4 ಜನಕ್ಕೆ ಭೇಟಿ ಆಗಬೇಕು, 4 ಜನಕ್ಕೆ ಗೊತ್ತಾಗಬೇಕು. ಇದ್ರ ಉಪಯೋಗ ಏನಾಗುತ್ತೆ, ನಾವು ಬೆಂಗಳೂರು ಮಕ್ಕಳನ್ನ ಕಲಿಸ್ತೀವಿ, ಧಾರವಾಡ ಕಲಿಸ್ತೀವಿ, ಬಾಗಲಕೋಟೆ ಇನ್ನೆಲ್ಲ ಕಲಿಸ್ತೀವಿ. ಗೋಕರ್ಣದಲ್ಲೂ ಪಾಠಶಾಲೆ ಇದೆ ಅಂತ ಎಷ್ಟು ಕೆಲವೇ ಜನಕ್ಕೆ ಗೊತ್ತಿದೆ. ಯಾಕಂದರೆ ಇದು ವೇದ ಸಿಂಪ್ಲಿ ಇದರಲ್ಲಿ ಇರಬಾರ್ದು. ಎಲ್ಲರಿಗೂ ಅಟ್ಲೀಸ್ಟ್ ಅಥರ್ವ ಶಿಷ್ಯ, ಪುರುಷ ಸೂಕ್ತ, ರುದ್ರ ಇಷ್ಟಾದರೂ ಕಲಿಯೋಣ. ಉಳಿದು ಪೂರ್ಣ ವೇದ ಕಲೀಲಿಕ್ಕಾಗಲಿ ಅನ್ನೋದು ನಮ್ಮನೆ ರುದ್ರಗಳನ್ನು, ನಮ್ಮನೆ ರುದ್ರಾಭಿಷೇಕಗಳನ್ನು ನಾವಾದರೂ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಬರಬೇಕು. ಅಂಥ ಶಕ್ತಿ ಬರೋದು ಯಾವಾಗಂದರೆ ಇಂಥ ನನ್ನ ಮುಂದೆ ಕೂತ್ಕೊಂಡಂಥ ಮಹಾಗುರುಗಳು. ನಾನು ತುಂಬ ಮಾತಾಡಬಾರ್ದು, ಎಲ್ಲ ಗುರುಗಳು ಕೂತ್ಕೊಂಡಾಗ. ಬಟ್ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ ಇದೊಂದು ಸಮುದ್ರ ತೀರ, ಗೋಕರ್ಣ ಮಹಾಬಲೇಶ್ವರನ ದಾಟ್ಕೊಂಡು ಬಂದು ತೀರದಲ್ಲಿ ಕೂತ್ಕೊಂಡಿದ್ದೀನಿ. ಹರಿಹರ ವಿದ್ಯಾಪೀಠ ನನ್ನ ಮುಂದೆ ಕೂತ್ಕೊಂಡವ್ರ ಗುರುಗಳು. ಮುಂದಿನ ಮಾತುಗಳನ್ನು ನನಗಿಂತ ಹೆಚ್ಚು ಅವರು ಮಾತಾಡಬೇಕು ಅಂದ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮವಾಗಿ ನಾವು ವೇದಘೋಷವನ್ನು ಮಾಡಿ ಆಮೇಲೆ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೇವೆ. ಹರಿ ಓಂ. ಓಂ ಗಣಾನಾನ್ ತ್ವಾ ಗಣಪತಿಂ ವವಾಮೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ನುತಿಭಿಶ್ಚೀದಸಾದನಂ ತ್ರ್ಯಂಬಕಂ ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮುತಾತ್. ಓಂ ಗೌರೀರ್ಮೀಮಾಯ ಸಲಿಲಾನಿ ದಕ್ಷತ್ಯೆ ಕಾಪದಿ ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಶಿ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಓಂ ಯಚ್ಚಿದ್ದಿತೆ ವಿಶೋ ಯಥಾ ಪ್ರದೇವ ವರ್ಣೋ ರತಾಂ ವಿನಿಮಸಿದ್ಧವಿಜ್ಜನೇ ಮಾನೋವಧಾಯ ಹತ್ತವೇ ನೀಲಾನಸ್ಯ ನೀಲಧಾ ಮಾರುಣಾನಸ್ಯ ಮನ್ಯವೇ ವಿಮ್ರೋಳಿಕಾಯ ತೇ ಮನೋರಥೀರಶ್ವನ್ನ ಸಂಧೀತಾಂ ಗೀರ್ಭಿರ್ವಾರುಣಸೀಮಹಿ ಪರಾಯಿಮೇ ಮನ್ಯವಪದಾಂತಿಮಸ್ಯ ಇಷ್ಟಯೇ ವಯೋ ನಮ ಸತೀರುಪಾ ಕದಾ ಕ್ಷತ್ರಶ್ರಿಯನ್ನರಮಾವರೋಣಂ ಕರಾಮಹೇ ವಿಳಿಕಾಯೋರುಜಗ್ಜಾತಾಂ ತದಿತ್ಸಮಾನಮಾಶಾತೇವೇನಂತಾನ ಪ್ರಯುಚ್ಯತಃ ಋತೌರಾತಾಯ ದಾಯುಜೇ ವೇದಾಯೋ ವೀನಾಂ ಪದಮಂತರಿಕ್ಷೇಣ ಪತತಾಂ ವೇದಾನಾವಸ್ಸಮುದ್ರ್ಯಾ ವೇದಾಮಾಸೋದತೌರಾತೋ ದ್ವಾದಶ ಪ್ರಜಾವತಃ ವೇದಾಯ ಉಪಜಾಯತೆ ವೇದವಾದಸ್ಯ ವರ್ತನಿಮುರೋರ್ಹೃಶ್ವಸ್ಯ ಬೃಹದಾ ವೇದಾಯೇ ಅಧ್ಯಾಸತೆ ನಿಶಾಸಾದತೌರಾತೋ ವರುಣಪಸ್ತ್ಯಾ ಆಶ್ವಾ ಸಾಮ್ರಾಜ್ಯಾಯ ಸುಕೃತೋಃ ಸಮಾನೀವ ಆಕೋತಿ ಸಮಾನಾನುಧಾಯಾನಿ ವಹ ಸಮಾನಮಸ್ತು ವೋ ಮನೋ ಯಥಾ ಸುಸಹಸತಿ. ಇದು ಋಗ್ವೇದದ ಮಂತ್ರ. ಈ ವರ್ಷದಿಂದ ಯಜುರ್ವೇದನೂ ಪ್ರಾರಂಭ ಆಗಿದೆ ನಮ್ಮ ಪಾಠಶಾಲೆಯಲ್ಲಿ. ಅದನ್ನು ವಿದ್ಯಾರ್ಥಿಗಳು ಹೇಳ್ತಾರೆ. ಓಂ ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯಾನ್ ಶುಕ್ರೇಣ ಜ್ಯೋತಿಗಂಶಿ ಸಮನುಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭೆ ಅಂತಃ ಯಸ್ಮಿನ್ ಇದಗಂ ಸಂಚ ವಿಚೈತಿ ಸರ್ವೈ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇದುಃ ತದೇವ ಭೂತಂ ತದುಭವ್ಯಮಾ ಇದಂ ತದಕ್ಷರೇ ಪರಮೇ ವ್ಯೋಮನ್ನ येनावृतं खञ्च दिवं महीं च येनादित्यस्तपति तेजसा भ्राजसा च यमन्तः समुद्रे कवयो वयन्ति यदक्षरे परमे प्रजाः यतः प्रसूता जगतः प्रसूतितो येन जीवान्यचसञ्च भूम्याम् यदोषधीभिः पुरुषान् पशोकश्च विवेशभूतानि चराचराणि हतः परं नान्यदनीयसगं हि परात् परं यन्महतो महान्तम् यदेकमव्यक्तमनन्तरूपं विश्वं पुराणं तमसः परस्तात्.
ಹರಿ ಓಂ. ಚಿಂತಾಮಣಿ ಪ್ರಣಮತ ನಿಶಾಮಣಿ ಶಿರೋಮಣಿ ಕಪಾಲಿ ಲೋಕಪಾಲಿ ವಹ ಪಾತು ನಿತ್ಯಂ ಮಹಾಬಲಃ. ಮಹಾಬಲೇಶ್ವರನ ಸ್ಮರಿಸುತ್ತಾ ಒಂದೆರಡು ಮಾತನ್ನು ವೇದದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನನ್ನ ಹೆಸರು ವೇದಮೂರ್ತಿ ಉದಯ ಗಣಪತಿ ಮಯ್ಯರ್ ಅಂತ, ಋಗ್ವೇದ ಗಣಪಾಟಿಗಳು. ಇಲ್ಲಿ ಕೆಲವು 25 ವರ್ಷದಿಂದ ನಾನು ಗುರುಕುಲ ಪದ್ಧತಿಯಲ್ಲಿ, ರಾಮಾಯಣ ಕಾಲದಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ರೀತಿಯಲ್ಲೇ ಋಗ್ವೇದವನ್ನು ಕಲಿಸ್ತಾ ಇದ್ದೇನೆ. ಈಗಾಗಲೇ ಕನಿಷ್ಠ 40 ಮಂದಿ ವೈದಿಕರು ನಮ್ಮ ಪಾಠಶಾಲೆಯಿಂದ ತಯಾರಾಗಿ ಪ್ರತಿಯೊಂದು ರಾಜ್ಯದಲ್ಲೂ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹಾಗೂ ವೇದವನ್ನು ಬೆಳೆಸಿ ಅರ್ಚಕರ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಈಗ ಹಾಲಿಯಾಗಿ 15 ಮಂದಿ ಬೇರೆ ರಾಜ್ಯದವರು, ಊರಿನವರು ಎಲ್ಲ ಕಲಿಯುತ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ವೇದ ಉಳಿಬೇಕು. ವೇದೋ ರಕ್ಷತಿ ರಕ್ಷಿತ ಅಂತ. ವೇದ ರಕ್ಷಣೆ ಆದರೆ ನಮ್ಮ ಧರ್ಮ ರಕ್ಷಣೆ ಆಗುತ್ತೆ. ಧರ್ಮ ರಕ್ಷಣೆ ಆದರೆ ಎಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಮ್ಮ ಶಾಸ್ತ್ರ ಇದೆ. ಆದ್ದರಿಂದ ಆ ವೇದವನ್ನು ನಾವು ರಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಾನು ಈ ವರ್ಷದಿಂದ ಯಜುರ್ವೇದವನ್ನು ಶುರು ಮಾಡಿದ್ದೇನೆ. ಆ ಯಜುರ್ವೇದ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಪಾಠಶಾಲೆಯಿಂದ ಉಪಯೋಗ ಆಗಬೇಕು ಅಂತ ನಾನು ಇದರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಯಾರ್ಯಾರು ವೇದ ಕಲಿಯೋರಿದ್ದರೆ ಅದರ ಲಾಸ್ಟಿಗೆ ನನ್ನ ನಂಬರೆಲ್ಲ ಇಟ್ಟಿರ್ತೇನೆ. ನಮ್ಮನ್ನು ಸಂಪರ್ಕ ಮಾಡಿ ಉಪನಯನ ಮಾಡಿದಂತಹ ವಟುವಿಗೆ ಉಚಿತವಾಗಿ ಊಟ ತಿಂಡಿ ವಸತಿಗಳನ್ನು ಕೊಟ್ಟು ನಾವು ಅವನ್ನು ಹೇಗೆ ಗಣಪತಿಯನ್ನು ಹೇಗೆ ಮಾಡಬೇಕಾದ್ರೆ ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಆ ವಟುವನ್ನು ವೇದ ಪುರುಷನಾಗಿ ಮಾಡ್ತೇನೆ ಅಂತ ನಾವು ಈ ಮಾಧ್ಯಮ ಮುಖಾಂತರ ನಾನು ಹೇಳ್ತೇನೆ. ನನಗೆ ತುಂಬ ಖುಷಿಯಾಯಿತು. ಅವ್ರು ಹೇಳಿದ್ರು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಊಟ ಕೂತಾಗ, ಗುರುಗಳೇ 1-2 ನಿಮಿಷ ನೀವು ಮಾತಾಡಬೇಕು ಅಂತ ಹೇಳಿದ್ರು. ಇಲ್ಲ, ನನಗೆ ಮಾತಾಡಲಿಕ್ಕೆಲ್ಲ ಬರೋದಿಲ್ಲ ಇದರಲ್ಲಿ. ಇಲ್ಲ, ನೀವು ಏನೇ ಮಾತಾಡಿ ಎಲ್ಲ ಸಮಾಜಕ್ಕೆ ಇದೆಲ್ಲ ತಳಿಬೇಕು ಅಂತ ಹೇಳಿದ್ರು. ನನಗೆ ಬಹಳ ಖುಷಿಯಾಯಿತು. ಯಾಕೆಂದರೆ ಈಗ ವೇದಗಳು ನಶಿಸ್ತಾ ಹೋಗ್ತಾ ಇದೆ. ಯಾಕೆ ನಾವೆಲ್ಲ ಕೂಡಿ ರಕ್ಷಣೆ ಮಾಡಿದ್ರೆ ಮಾತ್ರ ಆ ವೇದ ಉಳಿಯುತ್ತೆ. ಇಲ್ಲಾಂದರೆ ಮುಂದಿನ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಈಗಾಗಲೇ ನನಗೆ ತುಂಬ ಖುಷಿಯಾಗಿದೆ. ಎಲ್ಲ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾನು ಹೇಳ್ತೇನೆ, ವೇದವನ್ನು ರಕ್ಷಣೆ ಮಾಡಿ. ವೇದವನ್ನು ಅಧ್ಯಯನ ಮಾಡಲಿಕ್ಕಿದ್ರೂ ತೊಂದರೆ ಇಲ್ಲ. ವೇದ ಅಧ್ಯಯನ ಯಾರು ಮಾಡ್ತಾರೋ ಅವರಿಗೆ ಸಂಪೂರ್ಣವನ್ನು ಬೆಂಬಲವನ್ನು ಕೊಡಿ. ಅದುವನ್ನು ವೇದ ನೀವು ಅಧ್ಯಯನ ಮಾಡಿದಂಥ ಫಲಗಳು ನಿಮಗೆ ಸಿಗತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಹರಿಹರೇಶ್ವರ ವೇದ ವಿದ್ಯಾಪೀಠದ ಜೊತೆಗೆ ನಮ್ಮ ಇದರಲ್ಲಿ ವಸಿಷ್ಠಾಶ್ರಮ ಅಂತ ಒಂದು ಆಶ್ರಮವನ್ನು ಮಾಡಿದ್ದೇನೆ. ಕೆಲವು ಇದು ಕೂಡ ಸಾಧಾರಣ ಒಂದು 20-25 ವರ್ಷ ನಾವು ವಿಶೇಷವಾಗಿ ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದಗಳನ್ನು ಅವರವರ ಅನುಕೂಲ ತಕ್ಕಾಗಿ ಉಚಿತವಾಗಿ ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ದೇವೆ. ಕರೋನಾದಿಂದ ಸತ್ತೋದಾಗ ಕೂಡ ಅವರಿಗೆ ಉಚಿತವಾಗಿ ನಾವೆಲ್ಲ ನಮ್ಮ ವಸಿಷ್ಠಾಶ್ರಮದಿಂದ ನಮ್ಮ ಎಲ್ಲರೂ ಸೇರಿ ಸದಸ್ಯರು ಸೇರಿ ಮಾಡಿಕೊಟ್ಟಿದ್ದಾರೆ. ಅದರ ಬಗ್ಗಾಗಿ ವಿಶೇಷವಾಗಿ ನಮ್ಮ 5 ವರ್ಷದಿಂದ ನಮ್ಮ ಇದರಲ್ಲಿ ಸದಸ್ಯರಾದಂಥ ಗಣೇಶ್ ಭಟ್ರು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಅವರಿಂದ ಇದು ಮಾಡಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವಸಿಷ್ಠಾಶ್ರಮ ಅಂತ ಕಳೆದ 15 ಗುರುಗಳು ಲಂಕಾನಾಥ ದಶಾನನೋಗ್ರ ತಪಸ ಗಾನೇನ ತುಷ್ಟೋಭವ ಕೈಲಾಸ ಚಲವಾಚ ಶಂಕರ ಶಿವ ಸ್ವಪ್ರಾಣಲಿಂಗಂದದವು ತಲ್ಲಿಂಗಂ ನವರತ್ನಪೀಠ ಸಹಿತಂ ವಿಘ್ನೇಶ್ವರ ಸ್ಥಾಪಿತಂ ಗೋಕರ್ಣಸ್ಥ ಮಹಾಬಲೇಶಮಮಲಂ ವಂದೇ ಭವಾನಿಪತಿಂ ನಮಸ್ಸಭಾಭ್ಯ. ಈಗಾಗಲೇ ವೇದದ ಬಗ್ಗೆ ನಮ್ಮ ಗುರುಗಳು ನಿಮಗೆ ತಿಳಿಸಿದ್ದಾರೆ. ಹಲವು ವರ್ಷಗಳಿಂದ ವೇದಬ್ರಹ್ಮ ಹರಿಹರ ಭಟ್ಟಮಯ್ಯಾರ್ ಹಾಗೂ ಕೃಷ್ಣ ಭಟ್ಟಮಯ್ಯಾರ್ ಎಂಬ ವೇದ ವಿದ್ವಾಂಸರಿಂದ ನಡೆದುಕೊಂಡು ಬಂದಂತಹ ಪಾಠಶಾಲೆ, ಕ್ಷೇತ್ರ ಪುರೋಹಿತರು ಮನೆತನ, ಅದರೊಂದಿಗೆ ಸ್ಥಳೀಯ ವೈದಿಕರ ಮಕ್ಕಳಿಗೆ ವೇದಾಧ್ಯಯನವನ್ನು ಹೇಳಿಕೊಡುವುದರ ಮೂಲಕ, ಅಧ್ಯಾಪನವನ್ನು ಮಾಡುವುದರ ಮೂಲಕ ತಮ್ಮ ಸಾರ್ಥಕ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ. ಈಗ ವರ್ತಮಾನ ಕಾಲದಲ್ಲಿ ನಮ್ಮ ಗುರುಗಳಾದಂತಹ ವೇದಬ್ರಹ್ಮ ಉದಯ ಗಣಪತಿ ಮಯ್ಯರವರು ಸುಮಾರು 30 ಮಕ್ಕಳಿಗೆ ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಶುಲ್ಕವಾಗಿ ವೇದಾಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಕೇಳಿಕೊಳ್ಳುವುದೇನು ಅಂತ ಕೇಳಿದರೆ, ಕೈಯಲ್ಲಿ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕಾಗಿ ಅಲೆಯುವ ಅಗತ್ಯ ಇಲ್ಲ. ಯಾಕೆ ಕೇಳಿದರೆ, ವೇದದಲ್ಲಿಯೇ
ನಮಗೆ ಬೇಕಾದಂತಹ ಅಷ್ಟು ಸಂಪತ್ತುಗಳಿದೆ. ಅದನ್ನು ಕಲಿಯುವುದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ಇಹದಲ್ಲಿ ಸುಖ, ಪರದಲ್ಲಿ ಮುಕ್ತಿ ಎನ್ನುವುದು ಪ್ರಾಪ್ತಿಯಾಗ್ತದೆ. ಹಾಗಾಗಿ ಆದಷ್ಟು ವೇದವನ್ನು ಅಧ್ಯಯನವನ್ನು ಮಾಡಿ ವೇದಕ್ಕೆ ಬೆಂಬಲವನ್ನು ಕೊಡಿ ಎನ್ನುವುದಾಗಿ ಕೇಳ್ಕೊಂತ ನನ್ನ 2 ಮಾತನ್ನು ಮುಗಿಸ್ತೀನಿ. ಬನ್ನಿ ನಾವು ದೈಹಿಕ ವ್ಯಾಯಾಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಇವರು ಈಗ ನಿತ್ಯಾನಂದ ಶೆಟ್ಟರು ಅಂತ ಏನು ಕುತ್ಕೊಂಡಿದ್ದಾರೆ ಮುಂದೆ ಆರೆಂಜ್ ಶರ್ಟ್ ಹಾಕ್ಕೊಂಡು RSS ಬೆಂಬಲಿಗರು ಹೇಳೋಂಗಿಲ್ಲ, ಅವ್ರು ಹಾಕೊಂಡು ಶರ್ಟೇ ಹೇಳುತ್ತೆ ಅವ್ರು ಕೇಸರಿಮಯ ಅಂತೇಳಿ. ಅವರು ಇಲ್ಲಿ ವೇದ ಪಾಠಕ್ಕೆ ಇರುವಂಥ ಹುಡುಗರಿಗೆ ವ್ಯಾಯಾಮ ಕಲಿಸ್ತಾರೆ ಅವರು. ಅಂದರೆ ನೋಡಿ ಎಷ್ಟು ನಿಸ್ವಾರ್ಥ, ಹೆಂಗೆ ಜನ ಏನೇನೋ ಕೆಲಸ ಮಾಡ್ತಾಯಿದ್ರು. ನಾವು ನಮ್ಮ ದುಡ್ಡು, ನಮ್ಮ ಹೊಟ್ಟೆ, ನಾವು ಇದಕ್ಕೆ ಜನ ಪ್ರಯತ್ನ ಪಡ್ತೀವಿ. ಕೆಲವು ಜನ ಸೇವೆ, ಇದೆಲ್ಲ ಸೇವೆ, ಮಾಡ್ತಾ ಇರೋದು ಸೇವೆ. ಅವ್ರ ಮಾತನ್ನು ಕೇಳೋಣ ಅಂತ ಅನಿಸ್ತಾ ಇದೆ. ಮಧ್ಯದಲ್ಲಿ ಗುರುಗಳು ಆಜ್ಞೆ ಮಾಡಿದರು, ಇವ್ರ ಕಡೆಯಿಂದ ಮಾತಾಡಿಸು ಅಂತೇಳಿ. ಅವಾಗ ಹೇಳಿದ್ಮೇಲೆ ದಾಟಬಾರ್ದು. ಈಗ ವ್ಯಾಯಾಮ ಗುರುಗಳ ಹತ್ರ ಹೋಗೋಣ. ನಮಸ್ಕಾರ, ನನ್ನ ಹೆಸರು ನಿತ್ಯಾನಂದ ಶೆಟ್ಟಿ ಅಂತ. ನಾವು ಇದೇ ಊರಿನವರು. ನಾವು ಹೀಗೆ RSS ಕಾರ್ಯಕ್ರಮದಲ್ಲಿ ಗುರುಗಳ ಸಂಪರ್ಕಕ್ಕೆ ಬಂದ್ವಿ. ಗುರುಗಳ ಈ ನಿಸ್ವಾರ್ಥ ಸೇವೆಯನ್ನು ನೋಡಿ ನಮಗೆ ಇದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ದಿನ ಬರದೇ ಇದ್ದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗೆ ಬರ್ತಾ ಈ ಹುಡುಗರನ್ನೆಲ್ಲ ನೋಡಿದ್ವಿ. ಇವರು ಪಾಪ ಎಲ್ಲ ಹುಡುಗರು ಎಲ್ಲೆಲ್ಲಿಂದೋ ಬಂದುಕೊಂಡು ಇಷ್ಟು ಚಿಕ್ಕನೇ ಇರಬೇಕಾದ್ರಿಂದ ಇಲ್ಲಿನ ಮಂತ್ರ ಕಲಿತಾ ಇದ್ದಾರೆ. ಇದೇ ಗುರುಗಳೇ ತಮ್ಮ ತಂದೆ ತಾಯಿ, ಇದೇ ನಮ್ಮ ಮನೆ ಅಂತ ಹೇಳಿ ಎಷ್ಟೋ ವರ್ಷದಿಂದ ವೇದ ಪಾಠವನ್ನು ಮಾಡ್ತಾ ಇದ್ದಾರೆ. ಇವರನ್ನು ನೋಡಿ ನನಗನ್ನಿಸ್ತು, ಯಾಕೇಳಿ ಸನಾತನ ಧರ್ಮ, ಈ ವೇದಗಳೇ ಸನಾತನ ಧರ್ಮದ ಬುನಾದಿಗಳು. ಅದನ್ನು ಕಲಿತು ಈ ಗುರುಗಳ ಶಿಷ್ಯರು ಹೇಗೆ ಇಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗ್ತಾ ಇದ್ದಾರೋ, ಅದೇ ರೀತಿ ಇವರು ಆಗಬೇಕು, ನಮ್ಮ ಸನಾತನ ಧರ್ಮವನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಒಂದು ಇಚ್ಛೆಯಿಂದ ಈ ಗುರುಗಳ ಸಂಪರ್ಕಕ್ಕೆ ಬಂದೆ ನಾನು. ಇವ್ರದಲ್ಲಿ ನೋಡಿದೆ, ಎಲ್ಲದೂ ಮಾಡ್ತಾ ಇದ್ದಾರೆ. ದೈಹಿಕ ಶಿಕ್ಷಣ ಅದು ಮೇನು. ಈಗ ನನಗೆ 60 ವರ್ಷ. ಇವಾಗಲೂ ನಾನು 5:30 ಎದ್ದು ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ನಾವು ಜಿಮ್ಮಲ್ಲಿ ಕಸರತ್ತು ಮಾಡ್ತೇವೆ. ಇದೇ ಹುಡುಗರನ್ನೆಲ್ಲ ನೋಡಿದೆ, ಕೆಲವೊಬ್ಬರದು ಒಳ್ಳೆಯ ಉತ್ಸಾಹಿಗಳು ಎಲ್ಲದರಲ್ಲೂ. ಬಟ್ ಇದೊಂದು ಬೇಕು, ದೈಹಿಕ ಶಿಕ್ಷಣ. ಈ ಮಂತ್ರಪಾಠದೊಂದಿಗೆ ಇದು ಒಂದು ಬೆರೆತರೆ ಅತ್ಯುತ್ತಮ. ಅವರಿಗೆ ಯಾವುದೇ ರೋಗ ರುಜಿನದಿಂದ ದೂರ, ಈ ಮಂತ್ರವೇ ರೋಗ ರುಜಿನದಿಂದ ದೂರ. ಮತ್ತು ಈ ಥರ ಕಸರತ್ತೆಲ್ಲ ಮಾಡಿದ್ರೆ ಇದು ಒಂದು ಒಳ್ಳೆಯದು ಪ್ಲಸ್ ಅಂತ ಹೇಳಿ ಗುರುಗಳು ಹೇಳಿದ್ರು. ಅದಕ್ಕೆ ಏನೇನು ಬೇಕು ಸಾಮಾನೆಲ್ಲ ತರಿಸಿ ನಾನು ಕೊಡ್ತೇನೆ. ಈ ಗುರುಗಳ ನಿಸ್ವಾರ್ಥ ಸೇವೆಯಿಂದ ನಮಗೂ ಅಂಥ ಉತ್ಸಾಹ ಆಯಿತು. ನೀವು ನನಗೆ ಹೂ ಕೊಡಲಿಕ್ಕಾಗಿದ್ರು ಹೂವಿನ ಹೆಸರನ್ನ ಕೊಡ್ತೇನೆ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಅಂತ ಹೇಳಿ ಬೆಳಗಾವದಿಂದ ಆ ಜಿಮ್ಮಿನ ಪರ್ಸ್ನಲ್ ಜಿಮ್ಮಿನ ಇದೆಲ್ಲ ಎಕ್ವಿಪ್ಮೆಂಟನ್ನೆಲ್ಲ ಆರ್ಡ್ರ್ ಮಾಡಿ ತರಲಿಕ್ಕೆ ಹೋಗ್ತಾ ಇದ್ವಿ. ಬರುತ್ತೆ. ಅದಕ್ಕಿಂತ ಮೊದಲು ಗುರುಗಳು ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ. 1 ತಿಂಗಳಿಂದ ಬೆಳಿಗ್ಗೆ ಈಗ ಸಂಜೆ ಯಾವಾಗ ಅವರಿಗೆ ಪುರುಸೊತ್ತಿರುತ್ತೆ ಒಂದು ಅರ್ಧ ಗಂಟೆ ಅದು ಸೂರ್ಯ ನಮಸ್ಕಾರ, ದಂಡ, ಈ ದಂಡ ಅಂತ ಮಾಡಿಸೋದು. ಈ ಗುರುಗಳ ನಿಸ್ವಾರ್ಥ ಸೇವೆ ಹೀಗೆ ಶಾಶ್ವತವಾಗಿ ಇರಬೇಕು. ಇವರಿಂದ ನೋಡಿ, ಭಕ್ತರುಗಳಿಗೆ ಹೇಳ್ತೇನೆ, ನೀವು ಇದರಿಂದ ಪ್ರಯೋಜನ ತಗೊಳ್ಳಿ. ಗುರುಗಳು ಯಾವ ಥರ ಸೇವೆ ಮಾಡ್ತಾರಂತ ಇಲ್ಲಿ ಬಂದು ನೀವು ನೋಡಿ ಒಮ್ಮೆ, ಆಯಿತಾ? ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಹರಿ ಓಂ. ಹರಿಹರೇಶ್ವರ ವೇದ ವಿದ್ಯಾಪೀಠದ ಜೊತೆಗೆ ನಾವು ವಸಿಷ್ಠಾಶ್ರಮ ಅಂತ ಒಂದು ಧಾರ್ಮಿಕ ಆಶ್ರಮವನ್ನು ಮಾಡಿದ್ದೇನೆ. ಅದನ್ನು ಕೂಡ ಕೆಲವು 20 ವರ್ಷಗಳಿಂದ ನಡೀತಾ ಇದೆ. ವಿಶೇಷವಾಗಿ ಅದರಲ್ಲಿ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ಪಂಚಕ ಶ್ರಾದ್ದ, ತಿಲಾವನ, ವೇದ ಸೂಕ್ತ ಪಾರಾಯಣ ಅಂತ ಮಾಡ್ತಾ ಇದ್ದೇನೆ. ಅದರಲ್ಲೂ ಕೂಡ ಯಾರಿಗೂ ಕೂಡ ಒತ್ತಾಯ ಮಾಡೋದಿಲ್ಲ. ಸಂಭಾವನೆ ಬಗ್ಗಾಗಿ ಉತ್ತಮ, ಮಧ್ಯಮ, ಕನಿಷ್ಠ ಅಂತ ನಾವು ಒಂದು ಅಮೌಂಟ್ ಮಾಡಿದ್ದೇವೆ. ಅದು ಕೊಡಲಾಗಲಿಕ್ಕಿದ್ರೂ ಕೂಡ ಉಚಿತವಾಗೂ ಎಷ್ಟೋ ಜನಕ್ಕೆ ನಾವು ಕರೋನಾದಿಂದ ತೀರೋದವರಿಗೆಲ್ಲವ ಇಲ್ಲಿ ಉಚಿತವಾಗಿ ಮಾಡಿ ಅವರಿಗೆಲ್ಲ ಮಾಡಿ ಕಳಿಸಿದ್ದೇವೆ. ಮತ್ತು ಈಗಾಗಲೇ ಕನಿಷ್ಠ ಒಂದು 25,000 ಜನ ನಮ್ಮ ಕೈಲಿ ಬಂದು ಇದರ ಪ್ರಯೋಜನವನ್ನು ತಗೊಂಡು ಫಲವನ್ನು ತಗೊಂಡಿದ್ದಾರೆ. ಅದಕ್ಕಾಗಿ ತಾವೂ ಕೂಡ ಈ ಮಾಧ್ಯಮದ ಮುಖಾಂತರ ನನ್ನ ನಂಬರು ಇದನ್ನೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟಿರ್ತೇನೆ. ನನ್ನ ಸಂಪರ್ಕ ಮಾಡಿ ತಮಗೆ ಏನು ಆಗಬೇಕು ಅಂತ ಹೇಳಿ ಇಲ್ಲಿ ಬಂದು ನಮ್ಮ ವಸಿಷ್ಠಾಶ್ರಮದಲ್ಲಿ ಧಾರ್ಮಿಕ ವಿಧಿಯನ್ನು ನೆರವೇರಿಸಿ ಅದರ ಫಲವನ್ನೆಲ್ಲ ಅನುಭವಿಸಬೇಕು ಅಂತ ಈ ಮಾಧ್ಯಮ ಮುಖಾಂತರ ಹೇಳಿ ನನ್ನ ಮಾತಕ್ಕೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಮುಂದೆ ಕುತ್ಕೊಂಡಂಥ ವೇದ ಇವರೆಲ್ಲ ಇವರೆಲ್ಲ ಗುರುಗಳಿವರು. ಇವ್ರ ಕಡೆಯಿಂದ ನಾವು ಮಂತ್ರಗಳನ್ನು ಅಥವಾ ಮನೆ ಪೂಜೆಗಳನ್ನು ಇವರು ಬರುವಂಥ ಇವರಿಂದ ಯಾಕೆಂದರೆ ಹೇಳ್ತಾಯಿದ್ರು ವೇದಗಳು ಇದೆಲ್ಲ ಉಳಿತಿದೆ ಅಂತೇಳಿ ನನ್ನ ಮುಂದೆ ಕಾಣಿಸ್ತಾ ಇರೋದು ವೇದಗಳು ಇವರೆಲ್ಲ.
ನಾನು ಏನೂ ಕಲೀಲಿಲ್ಲ, 2 ನಿಮಿಷ. ಅಷ್ಟೇ ಮುಗಿದೋಯ್ತು. ಬಟ್ ನನ್ನ ಮುಂದೆ ನೋಡಿ ಸಂಹಿತೆ ಕಲ್ತವ್ರಿದ್ದಾರೆ, ರುದ್ರ ಏನು ಪಾಠ, ಅವ್ರ ಮುಖದ ಮೇಲಿನ ತೇಜಸ್ಸು, ಮತ್ತು ವ್ಯಾಯಾಮ ಬೇರೆ ಮಾಡ್ತಾಯಿದ್ರು. ಹೆಂಗೆ ಸಮಯ ಹೊಂದಿಸ್ತಾರೋ ಗೊತ್ತಿಲ್ಲ. ಅದು ಗುರುಗಳ ತಪಶಕ್ತಿನೋ ಅಥವಾ ಈ ಜಗದ ಮಹಿಮೆನೋ. ಶಂಕರಾಚಾರ್ಯರಿದ್ದಾರೆ ಇಲ್ಲಿ, ನಾನು ನೋಡೋಕ್ಕೆ ಸಿಗುತ್ತೆ. ಶಂಕರಾಚಾರ್ಯ ಇದ್ದಾರೆ, ಶಾರದಾಂಬೆ ಇದ್ದಾಳೆ, ಗುಡ್ಡದ ಹೆಸರೇ ಹರಿಹರ. ಇಬ್ಬರು ಇದ್ದ ಮೇಲೆ ಮಾತಾಡೋಂಗಿಲ್ಲ, ಹರಿಹರನೂ ಇದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ಸಪ್ತರ್ಷಿಗಳಲ್ಲಿ ಒಂದಾದ ವಶಿಷ್ಠಾಶ್ರಮ. ಇನ್ನೇನು ಬೇಕು ರೀ? ಊಟ, ವಿದ್ಯೆ, ಕೊಡೋ ಬುದ್ಧಿ. ಬುದ್ಧಿ ಅಂದರೆ ತಲೆ ಅಲ್ಲ, ಕೊಡುವಂಥ ಗುರುವಿಗೆ ನನ್ನ ಬುದ್ಧಿ ಅಂತ ಇರೋದು. ಆ ಬುದ್ಧಿ ಕೊಡಬೇಕನ್ನೋ ಒಂದು ಬುದ್ಧಿ ನಮ್ಮ ಜೊತೆ ಇರಬೇಕಾದ್ರೆ ಕಲಿಯಕ್ಕೆ ನಮ್ದು ಏನು ಗಂಟೆ ಹೋಗುತ್ತೆ ರೀ? ನಾವು ಕಲಿಬೇಕು. ನಮ್ಮ ಸಾಧ್ಯ ಆದರೆ ಅಟ್ಲೀಸ್ಟ್ ಒಂದಾದರೂ ಪಾಠವನ್ನು. ನಾನು ಹೇಳಿದೆ, ಎಲ್ಲ ವಿದ್ಯೆ ಎಲ್ಲರೂ ಕಲಿಯೋಕ್ಕಾಗಲ್ಲ. ಕೆಲವರಿಗೆ ಇದು ವೇದ ಸಾಧ್ಯ ಆಗಿದೆ, ಇನ್ನು ಕೆಲವರು ಏನೋ ತಮ್ಮ ಹೊಟ್ಟೆಪಾಡಿಗೆ ಏನೋ ಮಾಡ್ಕೊಂಡು ಹೋಗಬೇಕು, ಮಾಡ್ಕೊಂಡು ಹೋಗೋಣ, ಇರಲಿ. ಆದರೆ ವೇದ ಕಲಿದವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ರು ಗುರುಗಳು. ಅದನ್ನು ಮೊದಲು ಮಾಡಬೇಕು. ಯಾಕಂದರೆ ನಮ್ಮ ಸನಾತನ ಉಳಿದಿರೋದು ನಮ್ಮ ಮುಂದೆ ಕೂತ್ಕೊಂಡಂಥ ಇಂಥ ಒಟ್ಟುಗಳಿಂದ ಅಥವಾ ವಿದ್ಯಾರ್ಥಿಗಳಿಂದ ಅಥವಾ ವೇದ ಪಾಠ ಕಲಿತವರಿಂದ ಮಧ್ಯದಲ್ಲಿ ಕೂತ್ಕೊಂಡಂಥ ಗುರುಗಳಿಂದ ಸನಾತನ ಉಳಿದಿದೆ. ಹೀಗಾಗಿ ಅವರಿಗೆ ನಮಸ್ಕಾರ. ನಮ್ಗೆ ಇವರು ಹೆಂಗೆ ಸಿಕ್ಕರು, ನಾನು ಇದನ್ನು ಹೇಳಬೇಕು. ಯಾಕಂತಂದರೆ ಅದನ್ನು ಹೇಳೋದೇ ನಾನು ಇದನ್ನು ಮುಗಿಸಿದ್ರೆ ಈ ಗುರುಗಳನ್ನು ನಾನು ಹೆಂಗೆ ಭೇಟಿಯಾದ ಅಂತ ಹೇಳಲೇಬೇಕು. ಹೇಳಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ವೀಣಾ ಜೋಶಿ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಯೂಟ್ಯೂಬ್ ಚಾನಲ್. ಆ ತಾಯಿ ಒಂದು 5 ವರ್ಷದಿಂದ ನಮ್ಮ ಮನೆಯವ್ರು ಫಾಲೋ ಮಾಡ್ತಾರೆ. ನಾನು ಖಂಡಿತ ಹೇಳ್ತೀನಿ, ನಾನು ನೋಡ್ತಾಯಿಲ್ಲ, ನಮ್ಮ ಮನೆಯವ್ರು ನೋಡ್ತಾರೆ. ಅವ್ರಿಗೆ ಎಲ್ಲ ಹಬ್ಬ ಹರಿದಿನ ಅವ್ರನ್ನ ಫಾಲೋ ಮಾಡ್ತಿದ್ವಿ. 5 ವರ್ಷದ ಹಿಂದ್ಗಡೆ ನಮ್ಮ ತಾಯಿ ಇದಾದಾಗ ನಮಗೆ ಯೋಚನೆ ಮಾಡ್ತಿದ್ವಿ, ಏನು ಮಾಡಬೇಕು ಅಂದಾಗ ವೀಣಾ ಜೋಶಿ ಅವರು ಯೂಟ್ಯೂಬ್, ಅದಕ್ಕಿಂತ ಮೊದಲು ಅವ್ರು ಇಲ್ಲಿ ಬಂದು ಹೋಗಿದ್ರು ಅಥವಾ ಇವ್ರದ್ದು ಏನು ಸಂಪರ್ಕ ನನಗೆ ಅದೆಲ್ಲ ಬೇಕಾಗಿಲ್ಲ. ಅವ್ರು ತಮ್ಮದಲ್ಲಿ ಹಾಕಿದ್ರು, ಇಲ್ಲಿ ಕಾರ್ಯಕ್ರಮ ಮಾಡಿದರೆ ತುಂಬ ಶಾಂತಿ ಸಿಗುತ್ತಂತೇಳಿ. ನೋಡಿರಿ, ಒಬ್ಬರನ್ನ ಯಾರನ್ನ ನಂಬಬೇಕು. ನಾವು ವೀಣಾ ಜೋಶಿ ಅವ್ರನ್ನ ನಂಬಿದ್ವಿ. ತಾಯಿ ವೀಣಾ ಜೋಶಿ ನಮಗೆ ಹೇಳಿಕೊಟ್ರು, ಇಲ್ಲಿ ಹೋಗ್ರಿ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ, ವ್ಯವಸ್ಥೆ ಸರಿಯಾಗಿರುತ್ತಂತೆ. ನಾನು ಇವ್ರನ್ನೇನು ನೋಡಿಲ್ಲ, ಏನಿಲ್ಲ. ಫೋನ್ ಮಾಡಿದೆ, ಗುರುಗಳು ಹೇಳಿದ್ರು, ನೀ ಬಾರಪ್ಪ ನಾನೆಲ್ಲ ಮಾಡಿಕೊಡ್ತೀನಿ ಅಂತೇಳಿ. ಆವಾಗ ಸ್ವತಃ ಈ ಗುರುಗಳ ತಂದೆಯವರು ಇದ್ದರು. ಅವರೆಲ್ಲ ನಮಗೆಲ್ಲ ಕಾರ್ಯಕ್ರಮ 4 ದಿವಸ ನನ್ನ ಬಟ್ಟೆ ಯಾವ ರೀತಿ ಹೇಳ್ತೀನಿ ಅಂದರೆ, ನನ್ನ ಮನೆ ಮಗನ ಜೊತೆ ಇಟ್ಕೊಂಡು 4 ದಿವಸ. ಆವಾಗೂ ನಾನು ನನ್ನ ಮಗನೇ ಬಂದಿದ್ದೀವಿ ನಮ್ಮ ತಾಯಿ ಮಾಡೋಕ್ಕೆ. 4 ದಿವಸ ಇದ್ದೆ, ಬಟ್ಟೆ ಕಾಯಿದ್ರು. ಆಮೇಲೆ ಮತ್ತು ದಿವಸಗಳು ಒಳ್ಳೆಯದು, ಕರೋನಾ ಬಂತು, ಏನೇನೋ ಆಯಿತು. ಇತ್ತೀಚೆಗೆ ನಮ್ಮ ತಂದೆ ಚಾಲುವಾದ. ಆವಾಗ ಫಸ್ಟ್ ನೆನಪಾದದ್ದೇ ಗುರುಗಳಿಗೆ ಫೋನ್ ಮಾಡಿದೆ. ಅವ್ರೇನು ಫೋನ್ ಚೇಂಜ್ ಮಾಡಿದ್ರು ಏನೋ ಗೊತ್ತಿಲ್ಲ, ನನ್ನ ನಂಬರ್ ಇರಲಿಲ್ಲ. ಆದರೆ ಅವ್ರಿಗೆ ಹೇಳಿದೆ, ನೆನಪು ಮಾಡಿದೆ, ಸರ್ ಗುರುಗಳೇ ನನ್ನ ತಾಯಿ ನೀವು ಮಾಡಿದೆ, ವೆಂಕಟೇಶ್ ಏನೂ ಯೋಚನೆ ಮಾಡಬೇಡ, ನಾನು ಇದ್ದೀನಿ ಅಂತ ಒಂದು ಮೆಸೇಜ್ ಬಂತು ಅವರಿಂದ. ಅವ್ರು ಜನರಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತಾರೆ. ಬಂತು, ನಾನು ಇದ್ದೀನಿ, ನೀನು ಮುಂದಿಂದೆಲ್ಲ ನಾನು ಮಾಡ್ತೀನಿ, ನೀನು ಬಂದುಬಿಡು ಅಂತ. ಬಂದು ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಇವತ್ತು ಹಾಗೆ ಒಂದು ಹೇಳಿದೆ, ಗುರುಗಳೇ ನನ್ನ ಹತ್ರ ಫಾಲೋವರ್ಸ್ ಇಲ್ಲ, ಆದರೆ ತಮ್ಮ 4 ಮಾತುಗಳನ್ನು ನಾನು ಯೂಟ್ಯೂಬ್ ಚಾನಲ್ ತಾವು ಮಾತಾಡ್ಬೋದಾ ಅಂತ ಕೇಳಿದಾಗ ತುಂಬ ಮನಸ್ಸಿನಿಂದ ಒಪ್ಪಿಕೊಂಡು, ಅಷ್ಟೇ ಅಲ್ಲ ನನ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ಕೂರ್ಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ನನಗೊಂದಿಷ್ಟು ಖುಷಿ ಆಯಿತು ಅವ್ರು ಮಾತಾಡಿದ್ದು ಕೇಳಿ. ಅಲ್ಲ, ಇದೊಂದು ಭಾಗ್ಯ ಏನೋ ಇದು ನನ್ನ ಭಾಗ್ಯ ಅಂದ್ಕೊಂಡೆ. ಬಹುಶಃ ಇದ್ರದ್ದು ಉಪಯೋಗ ನನಗೆ ಹೆಂಗಾಯಿತೋ ಹಂಗೆ 4 ಜನಕ್ಕಾಗಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಆ ಮಹಾಸ್ವಾಮಿಯಲ್ಲಿ ಬೆಳ್ಕೊಂಡು, ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದ್ರ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ನಾನು ಈ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಯ ಗುರುದೇವ. ಗೋಕರ್ಣ ಮಹಾಬಲೇಶ್ವರ ಭಗವಾನ್ ಕಿ ಜೈ.